ಇತ್ತು. ಸೊ ಈಗ ನಾನು ಇದನ್ನು ಬೇಕ್ ಮಾಡಿ ಟ್ರೈ ಮಾಡ್ತೇನೆ. ಚೀಸ್ ಕೇಕ್ ಕರೆಕ್ಟ್ ಚೀಸ್ ಕೇಕ್ ಥರ ಆಗಿಲ್ಲ, ಅಂದರೆ ಅಂಗಡಿಯಲ್ಲೆಲ್ಲ ಸಿಗುವ ಚೀಸ್ ಕೇಕ್ ಥರ ಆಗಲಿಲ್ಲ, ಆದರೆ ಫಸ್ಟ್ ಟೈಮ್ ಮಾಡಿದೆ. ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಮನ್ವಿತಾ ಮನೆಯಲ್ಲಿದ್ದಾಳೆ, ಅವಳಿಗೆ ಇವತ್ತು ರಜೆ. ಹಾಗೆ ಅವಳು ಇವತ್ತೇನೋ ಒಂದು ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಇವತ್ತು ನಾನು ಚೀಸ್ ಕೇಕ್ ಮಾಡ್ತಾ ಇದ್ದೇನೆ. ಅವಳು ರಜೆ ಇದ್ದ ದಿನ ಏನಾದರೂ ಒಂದು ಸ್ಪೆಷಲ್ ಟ್ರೈ ಮಾಡಬೇಕು. ಇವಾಗ ತುಂಬ ಸಮಯ ಆಯಿತು ಸ್ಪೆಷಲ್ ಟ್ರೈ ಮಾಡಿದೆ, ಯಾಕೆಂದರೆ ಟೈಮೇ ಇರಲಿಲ್ಲ. ಇವತ್ತು ಸ್ವಲ್ಪ ಟೈಮ್ ಇದೆ, ಹಾಗಾಗಿ ಅವಳು ಇವಾಗ ಏನೋ ಪ್ರಿಪೇರ್ ಮಾಡ್ತಾ ಇದ್ದಾಳೆ, ಚೀಸ್ ಕೇಕ್ ಮಾಡ್ತಾ ಇದ್ದಾಳೆ ಅಂತೆ. ನೋಡೋಣ ಹೇಗೆ ಮಾಡ್ತಾಳೆ ಅವಳು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾನೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟಿಗೆ ನಾನು ಇದು ಡೈಜೆಸ್ಟಿವ್ ಬಿಸ್ಕೆಟ್ ಇತ್ತು, ಅದನ್ನು ಈಗ ಕ್ರಶ್ ಮಾಡಿ ತಕೊಂಡಿದ್ದೇನೆ. ನೋಡಿ, ಮಿಕ್ಸಿಯಲ್ಲಿ ಹಾಕಿ ಕೂಡ ಕ್ರಶ್ ಮಾಡ್ಬೋದು, ಆದರೆ ಮಿಕ್ಸಿಯಲ್ಲಿ ಹಾಕಿದ್ರೆ ಮತ್ತೆ ತೊಳಿಬೇಕಲ್ಲ ಅದು ಮತ್ತೆ ತುಂಬಾ ನೈಸ್ ಆಗ್ತದೆ. ಹೌದು, ನೈಸ್ ಕೂಡ ಆಗ್ತದೆ. ನೈಸ್ ಆದ್ರೆ ಪರವಾಗಿಲ್ಲ, ತರಿ ಇದ್ರೆ ಒಳ್ಳೇದಲ್ವಾ. ಹಾಗೆ ಇಲ್ಲಿ ಮನ್ವಿತಾ ಚೀಸ್ ಕೇಕ್ ಮಾಡ್ತಾ ಇದ್ದಾಗೆ ನಾನು ಮಧ್ಯಾಹ್ನಕ್ಕೆ ಅಡುಗೆಯನ್ನು ಮಾಡ್ತೇನೆ. ಇವತ್ತೊಂದು ಸಾಂಬಾರು ಮಾಡೋಣ ಅಂತೇಳಿ ಸ್ವಲ್ಪ ತರಕಾರಿ ಇದೆ, ಕೆಲವೆಲ್ಲ ತರಕಾರಿ ಹಾಕಿ ಒಂದು ಸಿಂಪಲ್ ಸಾಂಬಾರು ಮಾಡ್ತೇನೆ. ಅನ್ನ ಆಗಿದೆ, ಇನ್ನು ಸಾಂಬಾರು ಒಂದು ಮಾಡಿದರೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಆಗ್ತದೆ. ಹಾಗೆ ಮನ್ವಿತಾ ಇವಾಗ ಇದನ್ನು ಪ್ರಿಪೇರ್ ಮಾಡ್ತಾ ಇರ್ತಾಳೆ. ಸಾಂಬಾರು ಮಾಡೋದ್ರ ಜೊತೆಗೆ ಅವಳ ಪ್ರಿಪ್ರೇಷನ್ನ ವಿಡಿಯೋ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಈಗ ನಾನು ಬಟರನ್ನು ಮೆಲ್ಟ್ ಮಾಡ್ತೇನೆ. ಇಲ್ಲಿ ಬಟರ್ ಮೆಲ್ಟ್ ಆಗಲಿಕ್ಕೆ ಒಂದು ಸ್ಟೀಲ್ ಬೌಲಲ್ಲಿ ಬಟರ್ ಅನ್ನು ಹಾಕಿ ಬಿಸಿ ನೀರಲ್ಲಿ ಇಟ್ಟಿದ್ದಾಳೆ. ಈಗ ಇದು ಬಟರ್ ಮೆಲ್ಟ್ ಆಗ್ತಾ ಇದೆ ನೋಡಿ, ಮೆಲ್ಟ್ ಆಗ್ತಾ ಬಂತು. ಈಗ ನೋಡಿ, ಇಲ್ಲಿ ಬಟರ್ ಈಗ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಈ ಮೆಲ್ಟೆಡ್ ಬಟರನ್ನು ನಾನು ಇದು ಬಿಸ್ಕಿಟ್ ಕ್ರಮ್ಸಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಈಗ ಇದನ್ನು ಮಿಕ್ಸ್ ಮಾಡ್ತೇನೆ. ಇಲ್ಲಿ ನಾನೊಂದು ಟಿನ್ ತಗೊಂಡಿದ್ದೇನೆ. ಈಗ ಇದು ಬಿಸ್ಕಿಟ್ ಇದನ್ನು ಮಿಕ್ಸ್ ಮಾಡಿದ್ದನ್ನು ಇದಕ್ಕೆ ಹಾಕ್ತೇನೆ. ಈಗ ನೋಡಿ, ಈ ತರ ಹಾಕಿದೆ. ಈಗ ನೋಡಿ, ನಾನಿಲ್ಲಿ ಒಂದು ಲೋಟನ್ನು ತಕೊಂಡು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತೇನೆ. ಇದು ಅಂದರೆ ಚೆನ್ನಾಗಿ ಸೆಟ್ ಆಗಬೇಕು, ಅದಕ್ಕೆ ಹೀಗೆ ಪ್ರೆಸ್ ಮಾಡೋದು. ಮನ್ವಿತಾ ಇಲ್ಲಿ ಚೀಸ್ ಕೇಕ್ ಮಾಡ್ತಾ ಇದ್ದಾಗೆ ನಾನಿವಾಗ ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಮಸಾಲವನ್ನು ಫ್ರೈ ಮಾಡ್ತೇನೆ. ಸಿಂಪಲ್ ಆಗಿ ಮಾಡ್ತಿರೋದರಿಂದ 2-3 ಮಸಾಲ ಮಾತ್ರ ಇದರಲ್ಲಿ ಫ್ರೈ ಮಾಡ್ತೇನೆ. ನೋಡಿ, ಇಲ್ಲಿ ಸಾಂಬಾರು ಮಾಡಲಿಕ್ಕೆ ನಾನು 5 ಒಣಮೆಣಸು, 1 ಟೀ ಸ್ಪೂನ್ ಕೊತ್ತಂಬರಿ ಕಾಳು, ಸ್ವಲ್ಪ ಕಡಲೆ, ಹಾಗೆ ಸ್ವಲ್ಪ ನಾನಿಲ್ಲಿ ಉದ್ದಿನಬೇಳೆ ತಗೊಂಡಿದ್ದೇನೆ. ಸಿಂಪಲಾಗಿ ಮಾಡ್ತಿರೋದರಿಂದ ಬೇರೆ ಏನೂ ನಾನು ಹಾಕ್ತಿಲ್ಲ, ಇಷ್ಟನ್ನೇ ಹಾಕಿ ಇವಾಗ ಫ್ರೈ ಮಾಡ್ತೇನೆ. ಆಮೇಲೆ ಕಾಯಿ ತುರಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಳ್ತೇನೆ. ನೋಡಿ, ಮತ್ತೆ ಮರೆತು ಬಿಟ್ಟೆ, ಸ್ವಲ್ಪ ನಾನಿಲ್ಲಿ ಮೆಂತ್ಯ ಕಾಳು ಕೂಡ ಹಾಕ್ತೇನೆ. ನೋಡಿ, ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ನೋಡಿ, ಇವಾಗ ಇದು ಫ್ರೈ ಆಯಿತು, ಒಂದು ಪಾತ್ರೆಗೆ ಹಾಕ್ತೇನೆ. ನೋಡಿ, ಇಲ್ಲಿ ಇವಾಗ 1 ಕಪ್ ಆಗುವಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಸಿನವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ. ನೋಡಿ, ಕಾಯಿ ತುರಿ ಕೂಡ ಫ್ರೈ ಮಾಡಿದ್ದು ಸಾಕು. ಇವಾಗ ಮಸಾಲವನ್ನು ಫ್ರೈ ಮಾಡಿ ಆಯಿತು. ಇನ್ನು ಸ್ವಲ್ಪ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದು ಗ್ರೈಂಡ್ ಮಾಡ್ತೇನೆ. ಅಷ್ಟರೊಳಗೆ ಇವಾಗ ನಾನು ಮೊದಲಿಗೆ ಸುವರ್ಣಗಡ್ಡೆಯನ್ನು ಕಟ್ ಮಾಡಿ ಅದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಅದು ಬೆಂದಾದ್ಮೇಲೆ, ಅಂದರೆ ಸುವರ್ಣಗಡ್ಡೆ ಸ್ವಲ್ಪ ಟೈಮ್ ತಗೊಳ್ತದೆ, ಅದು ಬೆಂದಾದ್ಮೇಲೆ ಮತ್ತೆ ಉಳಿದ ತರಕಾರಿಯನ್ನು ಹಾಕಿ ಬೇಯಿಸ್ಕೊಳ್ತೇನೆ. ಈಗ ನಾನಿಲ್ಲಿ ಕ್ರೀಮ್ ಚೀಸ್ ಮಾಡಲಿಕ್ಕೆ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕ್ರೀಮ್ ಚೀಸ್ ಬೇಕಾದರೆ ಅಂಗಡಿಯಿಂದ ಸಹ ತರ್ಬೋದು,
ಆದರೆ ನಾನಿವತ್ತು ಮನೆಯಲ್ಲೇ ಮಾಡ್ತೇನೆ. ಈಗ ಹಾಲಿಗೆ ಅರ್ಧ ಲಿಂಬೆಯನ್ನು ಹಾಕ್ತೇನೆ. ಈಗ ನೋಡಿ, ಇಲ್ಲಿ ನಾನು ಅರ್ಧ ಲಿಂಬೆಯನ್ನು ಹಾಕಿದೆ. ಇಲ್ಲಿ ನಾನು ಅರ್ಧ ಲಿಂಬೆ ರಸ ಹಾಕಿದೆ. ಈಗ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಹಾಲು ಹೊಡಿತದೆ, ಅಷ್ಟು ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸುವರ್ಣಗಡ್ಡೆಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟೆ. ಹಾಗೆ ಇಲ್ಲಿ ಸ್ವಲ್ಪ ಅಲಸಂದೆಯನ್ನು ಕೊಯ್ಯೋಣ ಅಂತ ಬಂದೆ. ಒಂದು 4 ಅಲಸಂದೆ ಕೊಯ್ದರೆ ಸಾಕು, ಸಾಂಬಾರಿಗೆ ಮಿಕ್ಸ್ ಹಾಕ್ಲಿಕ್ಕೆ ಅಲ್ವಾ. ಇವತ್ತೇನು ಗೊತ್ತಾ, ಬೆಳಿಗ್ಗೆನೆ ಗಿಳಿ ಬಂದಿದೆ. ಇಷ್ಟು ದಿವಸ ಗಿಳಿ ಬಂದಿರಲಿಲ್ಲ, ಇವತ್ತು ಬೆಳಿಗ್ಗೆನೆ ಬಂದು ತಿಂದು ಹೋಗಿದೆ. ಇನ್ನು ಒಮ್ಮೆ ನೋಡಿದರೆ ಸಾಕು, ಮತ್ತು ದಿನ ಬರ್ತದೆ ಬಂದು ಎಲ್ಲ ತಿಂದು ಖಾಲಿ ಮಾಡ್ತದೆ. ನೋಡಿದರೆ ಓಡಿಸ್ಬೋದು, ಬೆಳಿಗ್ಗೆ ನಾವು ಹೇಳೋದಕ್ಕಿಂತ ಮೊದಲೇ ಬಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ 4 ಅಲಸಂದೆಯನ್ನು ಕೊಯ್ದೆ, ಸಾಕು. ಸ್ವಲ್ಪ ಸ್ವಲ್ಪ ತರಕಾರಿಯನ್ನು ಮಿಕ್ಸ್ ಮಾಡುವಾಗ ತುಂಬ ಆಗ್ತದಲ್ವ, ಹಾಗೆ 4 ಬೆಳೆದದ್ದು ಮಾತ್ರ ಕೊಯ್ದೆ. ಹಾಗೆ ಇನ್ನು ಹೀರೆಕಾಯಿ ಇದೆ, ಅದನ್ನು ಬೆಳಿಗ್ಗೆನೇ ಜಾನ್ ಕೊಯ್ದಿದ್ದಾರೆ. ಇವಾಗ ನೋಡಿ, ಹೀರೆಕಾಯಿ ಇದು ಕೂಡ ಹಾಳಾಗ್ತಾ ಬಂದಿದೆ, ಹಾಗಾಗಿ ಇಲ್ಲಿಟ್ಟಿದ್ದಾರೆ. ಈಗ ನಾನು ಒಂದು ತಗೊಳ್ತೇನೆ, ಒಂದೇ ಸಾಕು, ಜಾಸ್ತಿ ಹಾಕುವುದಿಲ್ಲ. ಈಗ ನೋಡಿ, ಹಾಲಿಗೆ ಒಡೆಯಿತು ನೋಡಿ, ಈ ತರ ಲಮ್ಸ್ ಬಂತು. ಈಗ ನೋಡಿ, ಈ ತರ ಪನೀರ್ ರೆಡಿ ಆಗಿದೆ. ಈಗ ಈ ಪನೀರನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಥರ ಮಾಡಬೇಕು. ಈಗ ನಾನು ಪೇಸ್ಟ್ ಥರ ಮಾಡಿ ತರ್ತೇನೆ. ಇವಾಗ ನೋಡಿ, ಸಾಂಬಾರಿಗೆ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ. ಹೀರೆಕಾಯಿ, ಅಲಸಂದೆ, ಒಂದು ಟೊಮೆಟೊ ಹಾಗೂ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಸುವರ್ಣಗಡ್ಡೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದು ಇವಾಗ ಬೇಯ್ತಾ ಬಂದ ಹಾಗೆ ನಾನು ಇದನ್ನು ಹಾಕ್ತೇನೆ. ತರಕಾರಿಯನ್ನೆಲ್ಲ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ, ಬೇಯ್ತಾ ಇದೆ. ಅಷ್ಟರೊಳಗೆ ನಂದು ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇವಾಗ ನೋಡಿ, ತರಕಾರಿ ಎಲ್ಲ ಇವಾಗ ಬೇಯ್ತಾ ಬಂತು. ಈಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಇವಾಗ ನೋಡಿ, ಮಸಾಲ ಹಾಕಿ ಆಯಿತು. ಇವತ್ತು ಮಸಾಲ ಸ್ವಲ್ಪ ಲೈಟಾಗಿ ಮಾಡಿದ್ದೇನೆ, ಸಾಂಬಾರು ಅಲ್ವಾ, ಖಾರ ಬೇಡ ಅಂತೇಳಿ. ನೋಡಿ, ಇವಾಗ ಮಿಕ್ಸ್ ಮಾಡಿ ಆಯಿತು. ಇನ್ನು ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಇಲ್ಲಿ ಇವಾಗ ಸಾಂಬಾರು ಕುದೀತಾ ಇದೆ. ನಾನು ಇದಕ್ಕೆ ಹುಣಸೆ ಹಣ್ಣು ಕಡಿಯುವಾಗ ಹಾಕಿರಲಿಲ್ಲ. ಸಾಂಬಾರಿಗೆ ಹುಣಸೆ ಹಣ್ಣಿನ ನೀರು ಹಾಕಿದರೆ ಟೇಸ್ಟ್ ಆಗ್ತದೆ, ಹಾಗಾಗಿ ಇವಾಗ ಹುಣಸೆ ಹಣ್ಣಿನ ನೀರನ್ನು ಹಾಕ್ತೇನೆ. ಇವಾಗ ಇನ್ನೊಂದು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಇವಾಗ ನೋಡಿ, ಸಾಂಬಾರು ಆಗ್ತಾ ಇದ್ದಾಗೆ ನನಗೆ ಇಲ್ಲಿ ಮೀನಿಗೆ ಮಸಾಲ ಹಾಕಿ ಆಯಿತು. ಸ್ವಲ್ಪ ಬೂತಾಯಿ ಮೀನಿತ್ತು, ಅದಕ್ಕೆ ಮಸಾಲ ಕೂಡ ಹಾಕಿದೆ. ನೋಡಿ, ಇವಾಗ ಸಾಂಬಾರು ರೆಡಿ ಆಯಿತು. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡಬೇಕು. ಅದಕ್ಕಿಂತ ಮೊದಲು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ತುಂಬಾ ಟೇಸ್ಟ್ ಆಗ್ತದೆ. ಇನ್ನು ನಾನು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ. ಇವಾಗ ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆ ಹಾಕ್ತೇನೆ. ಎಣ್ಣೆ, ಕರಿಬೇವು, ಬೆಳ್ಳುಳ್ಳಿ ಹಾಗೂ ಹಿಂಗನ್ನು ಹಾಕಿದ್ದೇನೆ. ಇವಾಗ ಒಗ್ಗರಣೆಯನ್ನು ಹಾಕ್ತೇನೆ. ನೋಡಿ, ಸಿಂಪಲ್ ಆದ ಒಂದು ಸಾಂಬಾರ್ ರೆಡಿ ಆಯಿತು. ಇಲ್ಲಿ ನೋಡಿ, ನಾನು ಫ್ರೆಶ್ ಕ್ರೀಮ್ ತಗೊಂಡಿದ್ದೇನೆ. ಇದನ್ನೀಗ ವಿಪ್ ಮಾಡಲಿಕ್ಕಿದೆ. ಈಗ ಇದನ್ನು ವಿಪ್ ಮಾಡ್ತೇನೆ. ಈಗ ನೋಡಿ, ನಾನಲ್ಲಿ ವಿಪ್ಪಿಂಗ್ ಕ್ರೀಮ್ ಮಾಡಲಿಕ್ಕೆ ಕ್ರೀಮ್ ಇದು ಪ್ಯಾಕೆಟಲ್ಲಿ ಇದ್ದದ್ದು ಖಾಲಿ ಹಾರ್ಡ್ ಪಾರ್ಟ್ ಮಾತ್ರ ಹಾಕ್ತೇನೆ, ಇಲ್ಲಾದರೆ ಮತ್ತೆ ಅದು ನೀರಾಗ್ತದೆ. ನೋಡಿ, ವಿಪ್ಪಿಂಗ್ ಕ್ರೀಮ್ ಇಷ್ಟು ಆಗ್ತಾ ಬಂತು. ಇದಕ್ಕೆ ಸ್ವಲ್ಪ ಪೌಡರ್ ಶುಗರ್ ಹಾಕ್ತಾ ಇದ್ದೇನೆ. ಪುಡಿ ಮಾಡಿದ ಸಕ್ಕರೆಯನ್ನು ಹಾಕ್ತಾ ಇದ್ದಾಳೆ, ಮತ್ತೆ ಬೀಟ್ ಮಾಡ್ತಾಳೆ.
ಈಗ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ನಾನದು ಕ್ರೀಮ್ ಚೀಸ್ ಅನ್ನು ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ಹುಡಿ ಮಾಡಿದ ಸಕ್ಕರೆ, ಹೌದು. ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಅನ್ನು ಹಾಕ್ತೇನೆ. ಇದನ್ನು ವಿಪ್ ಮಾಡ್ತೇನೆ. ಒಂದು ಸಾಂಬಾರು ಮಾಡಿ ಆಯಿತು. ಮನ್ವಿತಳದ್ದು ಕೇಕ್ ಇನ್ನೂ ಮಾಡಿ ಆಗಲಿಲ್ಲ, ಹಾಗಾಗಿ ನಾನಿನ್ನು ಮೀನು ಫ್ರೈ ಮಾಡ್ತೇನೆ. ಅವಳಲ್ಲಿ ಮಾಡ್ತಾನೆ ಇರಲಿ. ನೋಡಿ, ಇಲ್ಲಿ ವಿಪ್ ಕ್ರೀಮನ್ನು ವಿಪ್ ಮಾಡಿದ್ದೇನೆ. ಚೆನ್ನಾಗಿ ವಿಪ್ ಮಾಡಲಿಲ್ಲ, ಸ್ವಲ್ಪ ವಿಪ್ ಮಾಡಿದ್ದೇನೆ. ಈಗ ಇದು ಕ್ರೀಮ್ ಚೀಸಿನ ಮಿಕ್ಸರಿಗೆ ಹಾಕ್ತೇನೆ. ಇಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ್ದೇನೆ. ಇಲ್ಲಿ ನಾನು ವಿಪ್ ಕ್ರೀಮನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡುವ ಮೊದಲು ವಿಪ್ ಮಾಡಿದೆ. ಅದು ಸ್ವಲ್ಪ ನೋಡಿ ಲಿಕ್ವಿಡ್ ಫಾರ್ಮ್ ಆಯಿತು. ಏನೋ ಮಾಡಲಿಕ್ಕೆ ಅಂತ ಅಂದ್ಕೊಂಡೆ, ಅದು ಏನೋ ಆಯಿತು. ಸೊ ಈಗ ನಾನು ಇದನ್ನು ಬೇಕ್ ಮಾಡಿ ಟ್ರೈ ಮಾಡ್ತೇನೆ. ನಾನು ಬೇಕ್ ಮಾಡಲಿಕ್ಕೆ ಇಡ್ತಾ ಇದ್ದಾಳೆ. ಏನೋ ಮಾಡಲು ಹೋಗಿ ಏನೇನೋ ಆಯಿತು. ಆದರೆ ಆಯಿತು. ಇವಾಗ ಈ ಥರ ಆಗಿದೆ. ಟೇಸ್ಟ್ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಮೇಲಿಂದ ಸ್ವಲ್ಪ ಡೆಕೋರೇಷನ್ ಮಾಡ್ತೇನೆ. ಇದು ಪೌಡರ್ಡ್ ಶುಗರ್ ಹೀಗೆ ಹಾಕ್ತೇನೆ ಸ್ವಲ್ಪ. ನೋಡಿ, ಪೌಡರ್ ಶುಗರ್ ಹಾಕಿದೆ. ಈಗ ಸೈಡಿಂದ ಬಿಸ್ಕಿಟ್ ಕ್ರಮ್ಸ್ ಅನ್ನು ಹಾಕ್ತೇನೆ. ನೋಡಿ, ಈಗ ಚೀಸ್ ಕೇಕ್ ರೆಡಿ ಆಗಿದೆ. ಹೇಗಾಗಿದೆ ಅಂತ ಗೊತ್ತಿಲ್ಲ, ಸೊ ಈಗ ನಾನು ಟೇಸ್ಟ್ ಮಾಡ್ತೇನೆ. ಟೇಸ್ಟ್ ಸೂಪರ್ ಆಗಿದೆ. ಚೀಸ್ ಕೇಕ್ ಕರೆಕ್ಟ್ ಚೀಸ್ ಕೇಕ್ ತರ ಆಗಿಲ್ಲ, ಅಂದ್ರೆ ಅಂಗಡಿಯಲ್ಲೆಲ್ಲ ಸಿಗುವ ಚೀಸ್ ಕೇಕ್ ತರ ಆಗ್ಲಿಲ್ಲ. ಆದ್ರೆ ಫಸ್ಟ್ ಟೈಮ್ ಮಾಡಿದ್ದಲ್ಲ, ಸೊ ಪರವಾಗಿಲ್ಲ, ಟೇಸ್ಟ್ ಸೂಪರ್ ಆಗಿ ಬಂದಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿ ತನಕ ಬಾಯ್ ಬಾಯ್.